ಚಿಕ್ಕ ಸ್ನೇಹಿತರೆ, ಪೈನ್ಬೋ ಸಣ್ಣ ಕಥೆಗಳಿಗೆ ಎಲ್ಲರಿಗೂ ಸ್ವಾಗತ. ಕಾಡೇನೆ ನಡುಗಿಸ್ತಾ ಇದ್ದ ಒಂದು ಸಿಂಹ ಇದ್ದ. ವೀರ. ಕಾಡಲ್ಲಿ ಇರೋ ಮತ್ತು ಕಾಡಿನ ಪ್ರಾಣಿಗಳು ಈ ವೀರಗೆ ಒಂದು ಒಳ್ಳೆ ಪಾಠ ಕಲಿಸಿದರು. ಬನ್ನಿ, ಅದು ಏನಂತ ನೋಡೋಣ. ಇದು ಅರಣ್ಯಮಲೆ ಅಂತ ಒಂದು ದೊಡ್ಡ ಸುಂದರ ಕಾಡು. ಈ ಗೊಡುಗಾಡಲ್ಲಿ ತುಂಬಾ ಕಾಡಿನ ಪ್ರಾಣಿಗಳು, ಕೆರೆಗಳು, ಮಲೆಗಳು, ನದಿಗಳು ಎಲ್ಲ ಇತ್ತು. ನೋಡಕ್ ಇಷ್ಟು ಚೆನ್ನಾಗಿರುವ ಈ ಕಾಡಲ್ಲಿ ಒಂದು ದುಷ್ಟ ಸಿಂಹ ಇದ್ದಾನೆ. ಯಾರು ಗೊತ್ತಾ? ವೀರ. ಅಡ್ಡಗಿಕೊಂಡು ಕಾಡಿನ ಪ್ರಾಣಿಗಳನ್ನು ಹಿಡಿಯೋದೇ ಇವನ್ ಕೆಲ್ಸ. ಅದಕ್ಕೆ ಕಾಡಿನ ಪ್ರಾಣಿಗಳೆಲ್ಲರೂ ದುಃಖದಲ್ಲಿದ್ದಾರೆ. ಒಂದು ದಿವಸ ಬೆಳಗ್ಗೆ ಲಾ 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 ಅಯ್ಯ ದೇವರೇ, ನನಗೆ ಏನು ಆಗ್ಲಿಲ್ವಾ? ಓ, ನಾನು ತಪ್ಪಿಸ್ಕೊಂಡ್ರಾ? ಅಯ್ಯಯ್ಯೋ, ನಂಬಕ್ಕಾಗ್ತಿಲ್ವೇ. ಚಿಕ್ಕ ಮೊಳ ಹೆಂಗೋ ವೀರ ಬಾಯಿಂದ ಅದ್ಭುತವಾಗಿ ತಪ್ಪಿಸ್ಕೋಬಿಟ್ಟ. ಇದೇ ತರ ಈ ವೀರ ಕಾಡಲ್ಲಿ ಇರೋ ಪ್ರಾಣಿಗಳನ್ನು ಹಿಡಿತಾ ಇದ್ದ. ಚಿಕ್ಕ ಮೊಳ ವೀರ ತನ್ನ ಹಿಡಿಯಕ್ ಬಂದ ಕತೆ ಚಿಕ್ಕು ಪಕ್ಷಿ ಹತ್ರ ಹೇಳಿದ ಮೇಲೆ ಎಲ್ಲಾ ಕಾಡಿನ ಪ್ರಾಣಿಗಳು ಸೇರಿ ಒಂದು ಚರ್ಚೆ ನಡೆಸಿದರು. ಹಾಗೆ ಎಲ್ಲಾ ಕಾಡಿನ ಪ್ರಾಣಿಗಳು ಸೇರಿ ಈ ವೀರನ ಒಂದು ಬಾವಿಯಲ್ಲಿ ಬೀಳಿಸೋದಕ್ಕೆ ತೀರ್ಮಾನ ಮಾಡಿದರು. ವೀರ, ನಿಮ್ಗೆ ಗೊತ್ತಾ ಈ ಕಾಡಲ್ಲಿ ಯಾವುದೋ ಒಂದು ಬಲಶಾಲಿ ಸಿಂಹ ಬಂದಿದೆ ಅಂತ? ಹೌದಾ? ಅದು ಯಾರು? ಯಾವುದೋ ಒಂದು ಸಿಂಹ. ಅವನು ತುಂಬಾ ಗರ್ಜಿಸಿದಾನಂತೆ. ಅವನೆಲ್ಲಿದ್ದಾನೆ? ನಾನು ಇವಾಗಲೇ ಹೋಗಿ ನಾನು ಯಾರಂತ ತೋರಿಸ್ತೀನಿ. ಹಾಗಾದ್ರೆ ನನ್ ಜೊತೆ ಬಾ, ನಮ್ಗೆ ಅಲ್ಲಿ ಹೋಗೋಣ. ಹಾಗೆ ಚಿಕ್ಕು ಪಕ್ಷಿ ವೀರವನ್ನು ಆ ಬಾವಿ ಹತ್ರ ಕರ್ಕೊಂಡು ಹೋಗಿದಳು. ಓಹೋ, ನಾನು ಗರ್ಜಿಸ್ತಿದ್ದಾಗ ನೀನು ಗರ್ಜಿಸ್ತಾ ಇದೀಯಾ? ಗೂಬೆ ವೀರ ಅವನ್ ತರ ಇನ್ನೊಂದು ಸಿಂಹವನ್ನು ನೋಡಿ ಅದರದು ಗರ್ಜನೇನು ಕೇಳಿದ ತಕ್ಷಣ ಆ ಸಿಂಹವನ್ನು ಅಟ್ಯಾಕ್ ಮಾಡಕ್ಕೆ ಬಾವಿಯಲ್ಲಿ ಹಾರಕ್ ತೀರ್ಮಾನ ಮಾಡಿದ. ನಾನು ಯಾರಂತ ತೋರಿಸ್ತೀನಿ ನಿನಗೆ.